ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗರ್ವಿಕ್. ಇವತ್ತು ನಾನು ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕೆಮಿಸ್ಟ್ರಿ ಟಾಪಿಕ್ ನ ತಂದಿದ್ದೀನಿ. ಇವತ್ತು ಏನ್ ಟಾಪಿಕ್ ಗೊತ್ತಾ? ಇದು ಯುವಕರನ್ನ ತುಂಬಾ ಹಾಳು ಮಾಡ್ತಿರೋ ಅಂಶ, ಆದ್ರೆ ಮೆಡಿಸಿನ್ಗೆ ತುಂಬಾ ಬೇಕಾಗಿರೋ ಅಂಶ. ಏನ್ ಗೊತ್ತಾ ಅದು? ದಟ್ ಈಸ್ ನಾರ್ಕೋಟಿಕ್ಸ್. ಹೌದು, ಇವತ್ತು ನಾವು ಮಾತಾಡ್ತಿರೋದು ನಾರ್ಕೋಟಿಕ್ಸ್ ಬಗ್ಗೆ. ಏನ್ ನಾರ್ಕೋಟಿಕ್ಸ್ ಅಂದ್ರೆ? ನಾರ್ಕೋಟಿಕ್ಸ್ ಮೀನ್ಸ್ ಪವರ್ಫುಲ್ ಡ್ರಗ್ಸ್. ಇದು ತುಂಬಾ ಶಕ್ತಿಶಾಲಿ ಕೆಮಿಕಲ್ಸ್. ಇದನ್ನ ನಾವು ಸಿವಿಯರ್ ಅಥವಾ ಮಾಡರೇಟ್ ಟು ಸಿವಿಯರ್ ಪೇನ್ಸ್ ನ ಕಂಟ್ರೋಲ್ ಮಾಡಕ್ಕೆ ಪೋಸ್ಟ್ ಆಪರೇಷನ್ ಒಬ್ಬ ಪೇಷಂಟ್ ಗೆ ಆಪರೇಷನ್ ಆಗಿದ ತಕ್ಷಣ ಅವನಿಗೆ ಮಾಡರೇಟ್ ಟು ಸಿವಿಯರ್ ಪೇನ್ಸ್ ಕಾಣಿಸುತ್ತೆ. ಆ ಪೇನ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ನಾರ್ಕೋಟಿಕ್ಸ್ ನ ಯೂಸ್ ಮಾಡ್ತಾರೆ ಅಲ್ಲಿ ಸರ್ಜರೀಸ್ ಅಲ್ಲಿ. ಸೊ ಈ ನಾರ್ಕೋಟಿಕ್ಸ್ ನ ಬೇಸಿಕಲಿ ನಿದ್ರಾಜನಕ ಅಂತಾನು ಕರೀತಾರೆ. ಏನಾಗುತ್ತೆ ಅಂದ್ರೆ ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನ ಸ್ಲೋ ಡೌನ್ ಮಾಡುತ್ತೆ. ಇದೇನ್ ಮಾಡುತ್ತೆ, ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಅಲ್ಲಿರೋ ಪೇನ್ ರಿಸೆಪ್ಟರ್ಸ್ ಗೆ ಹೋಗಿ ಅಂಟ್ಕೊಂಡು ಪೇನ್ ಸಿಗ್ನಲ್ಸ್ ನ ಪ್ರೊಡ್ಯೂಸ್ ಮಾಡೋದನ್ನ ಕಡಿಮೆ ಮಾಡುತ್ತೆ. ಬೇಸಿಕಲಿ ಮೆಡಿಕೇಶನ್ಸ್ ನ ನಾವು ಎರಡ್ ರೀತಿ ಕ್ಲಾಸಿಫೈ ಮಾಡಬಹುದು. ಏನ್ ಮೆಡಿಕೇಶನ್ಸ್ ಎರಡ್ ರೀತಿಯಲ್ಲಿ ಕ್ಲಾಸಿಫೈ ಮಾಡಬಹುದು ಅಂದ್ರೆ, ಒಂದು ಓಪಿಯಾಯ್ಡ್ ಮೆಡಿಕೇಶನ್ಸ್ ಮತ್ತೆ ನಾನ್ ಓಪಿಯಾಯ್ಡ್ ಮೆಡಿಕೇಶನ್ಸ್ ಅಂತ. ಓಪಿಯಾಯ್ಡ್ ಮೆಡಿಕೇಶನ್ಸ್ ಮೀನ್ಸ್ ಬೇಸಿಕಲಿ ದೀಸ್ ಆರ್ ಪವರ್ಫುಲ್ ಪೇನ್ ಕಿಲ್ಲರ್ಸ್ ವಿಚ್ ಅಟ್ಯಾಚ್ ಟು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ಸ್ಲೋ ಡೌನ್ ದ ಪೇನ್ ರಿಸೆಪ್ಟರ್ಸ್. ನಾನ್ ಓಪಿಯಾಯ್ಡ್ ಅಂದ್ರೆ ರೆಗ್ಯುಲರ್ಲಿ ಇದನ್ನ ನಾವು ತಲೆನೋವು, ಬಾಡಿ ಪೇನ್ಸ್ ಬಂದಾಗ ತಗೊಂತೀವಿ. ಇದು ಅಡಿಕ್ಟಿವ್ ಆಗಿರಲ್ಲ. ಬಟ್ ಓಪಿಯಾಯ್ಡ್ ಮೆಡಿಕೇಶನ್ಸ್ ನಾವೇನ್ ತಗೊಂತೀವಿ, ಇಟ್ ಮೇ ಬಿ ಅಡಿಕ್ಟಿವ್. ನಾನು ಒಬ್ಬ ಪರ್ಸನ್ಗೆ ಓಪಿಯಾಯ್ಡ್ ಮೆಡಿಕೇಶನ್ಸ್ ನ ಇಂಡ್ಯೂಸ್ ಮಾಡಿದ್ಮೇಲೆ ಅವನ ಅದಕ್ಕೆ ಅಡಿಕ್ಷನ್ ಆಗ್ಬೋದು. ಹೌದು, ನಾನು ಆಗ್ಲೇ ಕ್ಲಾಸಿಫಿಕೇಶನ್ ಹೇಳ್ದಂಗೆ ಇವತ್ತು ನಾವು ಮಾತಾಡ್ತಿರೋದು ಓಪಿಯಾಯ್ಡ್ ಮತ್ತೆ ನಾನ್ ಓಪಿಯಾಯ್ಡ್ ಕ್ಲಾಸಿಫಿಕೇಶನ್ ಹೇಳಿದ್ನಲ್ಲ. ಇವತ್ತು ನಾವು ಮಾತಾಡ್ತಿರೋದು ಓಪಿಯಂ. ಲೋಕಲ್ ಆಗಿದ್ನ ಅಫೀಮು ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಈ ಓಪಿಯಂ ಅನ್ನೋದು ನಮ್ಮ ಇಂಡಿಯಾಗೆ ಅಥವಾ ಈ ಜಗತ್ತಿಗೆ ಹೇಗ್ ಬಂತು, ಇದ್ರ ಹಿಸ್ಟ್ರಿ ಏನು, ಇದನ್ನ ಯಾರು ತಂದ್ರು, ಯಾರು ಬೆಳೆದ್ರು, ಇದರಿಂದ ಎಷ್ಟು ಯುದ್ಧಗಳಾಯ್ತು, ಎಷ್ಟು ಜನ ಸತ್ರು, ಎಷ್ಟು ಜನ ಎಷ್ಟು ಕಷ್ಟಪಟ್ರು, ಕೊನೆಗೆ ಗೌರ್ಮೆಂಟ್ ಯಾವ್ಯಾವ ಆಕ್ಟ್ ನ ತಗೊಂಡ್ ಬಂದು ಇದನ್ನ ನಮ್ಗೆ ಇವಾಗ ಕಂಟ್ರೋಲ್ಡ್ ಆಗಿ ಸಪ್ಲೈ ಮಾಡ್ತಿದ್ದಾರೆ ಅನ್ನೋದೇ ಈ ವಿಡಿಯೋ. ಇದೇ ತರ ಇಂಟ್ರೆಸ್ಟಿಂಗ್ ಆಗಿ ಕರ್ಕೊಂಡು ಹೋಗ್ತೀನಿ ಈ ವಿಡಿಯೋ ಜರ್ನಿನ ಫುಲ್ ನನ್ನ ಜೊತೆ ಕಂಟಿನ್ಯೂ ಮಾಡಿ. ಈ ವಿಡಿಯೋ ಕೊನೆ ತನಕ ನೋಡಿ. ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ಓಪಿಯಂ ಅಥವಾ ಅಫೀಮು ಹೇಗ್ ಬಂತು? ಸರಿಸುಮಾರು 7,000 ವರ್ಷ ಹಿಂದೆ ಹೋದಾಗ ಸುಮೇರಿಯನ್ಸ್ ಇವರು ಅಫೀಮು ಅಥವಾ ಓಪಿಯಂ ನ ಕಲ್ಟಿವೇಟ್ ಮಾಡ್ತಾರೆ. ಈ ಸುಮೇರಿಯನ್ಸ್ ಅನ್ನೋರು ಯಾರು? ಮೆಸೊಪಟೋಮಿಯನ್ ಸಿವಿಲೈಸೇಷನ್ ಅಲ್ಲಿ ಬರ್ತಾರೆ. ಈ ಮೆಸೊಪಟೋಮಿಯನ್ ಸಿವಿಲೈಸೇಷನ್ ಬಗ್ಗೆ ನೀವು ತಿಳ್ಕೊಬೇಕಾ? ಈ ವಿಡಿಯೋ ಫುಲ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. 7,000 ವರ್ಷಗಳ ಹಿಂದೆ ಸುಮೇರಿಯನ್ಸ್ ಓಪಿಯಂ ಅಥವಾ ಅಫೀಮ್ ನ ಬೆಳೆಯೋದನ್ನ ಕಲ್ತರು. ಇದೇ ನಾಲೆಡ್ಜ್ ನ ಅವರು ಈಜಿಪ್ಟಿಯನ್ಸ್ ಮತ್ತೆ ಅಸೀರಿಯನ್ಸ್ ಗೆ ಕೊಟ್ರು. ಈಜಿಪ್ಟಿಯನ್ಸ್ ಮತ್ತೆ ಅಸೇರಿಯನ್ಸ್ ಏನ್ ಮಾಡಿದ್ರು, ಈ ನಾಲೆಡ್ಜ್ ನ ಇಟ್ಕೊಂಡು ಲಾರ್ಜ್ ಸ್ಕೇಲ್ ಅಲ್ಲಿ ಇದನ್ನ ಕಲ್ಟಿವೇಟ್ ಮಾಡಕ್ ಶುರು ಮಾಡಿದ್ರು. ಅರೌಂಡ್ 300 BC ಅಥವಾ 300 ಕ್ರಿಸ್ತ ಪೂರ್ವ ಅಲೆಕ್ಸಾಂಡರ್ ದ ಗ್ರೇಟ್ ಇದನ್ನ ಪರ್ಷಿಯನ್ಸ್ ಮತ್ತೆ ಇಂಡಿಯನ್ಸ್ಗೆ ಪರಿಚಯ ಮಾಡಿಕೊಟ್ರು. ಪರ್ಷಿಯನ್ಸ್ ಮತ್ತೆ ಇಂಡಿಯನ್ಸ್ಗೆ ಹೇಗ್ ಪರಿಚಯ ಆಯ್ತು ಅಂದ್ರೆ, ಅರಬ್ಸ್ ಇದನ್ನ ಚೈನಾಗೆ ಟ್ರೇಡ್ ಮಾಡಕ್ ಶುರು ಮಾಡಿದ್ರು. ಅರಬ್ಸ್ ಚೈನಾಗ್ ಹೋಗ್ಬೇಕಾದ್ರೆ ಅವರು ಇಂಡಿಯಾ ಥ್ರೂನೇ ಪಾಸ್ ಆಗ್ಬೇಕಾಗಿತ್ತು. 1300 to 1500 200 ವರ್ಷಗಳ ಈ 200 ವರ್ಷಗಳಲ್ಲಿ ಓಪಿಯಂ ಅನ್ನೋದು ಯುರೋಪಿಯನ್ಸ್ಗೆ ಗೊತ್ತೇ ಇರಲಿಲ್ಲ. ಇದನ್ನ ಬ್ಯಾನ್ ಮಾಡಿದ್ರು. ಯಾಕೆ ಬ್ಯಾನ್ ಮಾಡಿದ್ರು ಅಂದ್ರೆ, ಯುರೋಪಿಯನ್ಸ್ ಅಲ್ಲಿ ಇನ್ಕ್ವಿಸಿಷನ್ ಅಂತ ಒಂದಿರುತ್ತೆ. ಏನ್ ಇನ್ಕ್ವಿಸಿಷನ್ ಅಂದ್ರೆ? ಇನ್ಕ್ವಿಸಿಷನ್ ಅಂದ್ರೆ ಕ್ಯಾಥಲಿಕ್ ಚರ್ಚ್ ನ ಒಂದು ಜುಡಿಷಿಯಲ್ ಗ್ರೂಪ್. ಇವ್ರು ಅದನ್ನ ಏನಂತ ಕನ್ಸಿಡರ್ ಮಾಡಿದ್ರು ಅಂದ್ರೆ, ಯಾವುದೇ ವಸ್ತು ಈಸ್ಟ್ ಕಂಟ್ರೀಸ್ ಇಂದ ಬರ್ತಾ ಇದೆ ಅಂದ್ರೆ ಅದು ನಿರ್ಬಂಧಿತ ಅಥವಾ ನಿಷೇಧಿತ ವಸ್ತು. ಇಟ್ ಈಸ್ ಎ ಟಬೂ ಫಾರ್ ಅಸ್ ಅಂತ ಕನ್ಸಿಡರ್ ಮಾಡಿದ್ರು. ಆದ್ರೆ 200 ವರ್ಷಗಳ ನಂತರ 1527ನೇ ಇಸ್ವಿನಲ್ಲಿ ಇದನ್ನ ಮತ್ತೆ ಯುರೋಪ್ಗೆ ಪರಿಚಯ ಮಾಡಿಕೊಟ್ರು ಆಸ್ ಲೌಡೆನಮ್. ಅದು ಹೇಗ್ ಪರಿಚಯ ಆಯ್ತು ಅಂದ್ರೆ, ಯುರೋಪಿಯನ್ ರಿಫಾರ್ಮೇಶನ್ ಎರಾ ಅಂತ ಕರಿತೀವಿ ಅದನ್ನ. ಅವಾಗ ಇದನ್ನ ಲೌಡೆನಮ್ ಅಂತ ಪರಿಚಯ ಮಾಡಿದ್ರು. ಏನನ್ನ? ಓಪಿಯಂನ. ಸೊ ಇದನ್ನ ಬೇಸಿಕಲಿ ಬ್ಲಾಕ್ ಪಿಲ್ಸ್ ಅಂತ ಕೊಡೋರು. ಇದನ್ನ ಸ್ಟೋನ್ ಆಫ್ ಇಮ್ಮಾರ್ಟಾಲಿಟಿ ಅಂತಾನು ಕರೆಯೋರು. 1510ರಲ್ಲಿ ಭಾರತ ಆಲ್ರೆಡಿ ಪೋರ್ಚುಗಲ್ ನ ಕಾಲೋನಿ ಆಗಿತ್ತು. ಪೋರ್ಚುಗಲ್ ಅವರು ಗೋವಾನಲ್ಲಿದ್ರು. ಆದ್ರೆ ಭಾರತೀಯರಿಗೆ 330 ಇಸ್ವಿನಲ್ಲಿ ಅಫೀಮ್ ಬಗ್ಗೆ ಆಲ್ರೆಡಿ ಗೊತ್ತಿತ್ತು. ಹೇಗೆ ಅರಬ್ಸ್ ಚೈನಾಗ್ ತಗೊಂಡ್ ಹೋಗ್ತಿದ್ರು. ಪೋರ್ಚುಗೀಸ್ ಏನ್ ಅನ್ಕೊಂಡಿದ್ರು, ಆಲ್ಕೋಹಾಲೇ ನಿದ್ರಾಜನಕ, ಆಲ್ಕೋಹಾಲೇ ನಮ್ಗೆ ನಶೆ ಕೊಡುವಂತದ್ದು ಅನ್ಕೊಂಡಿದ್ರು. ಆದ್ರೆ ಪೋರ್ಚುಗೀಸ್ಗೆ ಓಪಿಯಂ ಬಗ್ಗೆ ತಿಳಿದಾಗ ಓಪಿಯಂ ನ ಟೊಬ್ಯಾಕೋ ಜೊತೆ ಮಿಕ್ಸ್ ಮಾಡ್ಕೊಂಡು ಸ್ಮೋಕ್ ಮಾಡಕ್ ಶುರು ಮಾಡಿದ್ರು. ಅವ್ರಿಗೆ ಅವಾಗ ಓಪಿಯಂ ಅಡಿಕ್ಟಿವ್ ಅಥವಾ ನಶೆ ಕೊಡುತ್ತೆ ಅನ್ನೋದನ್ನ ಅವ್ರ ನಾಲೆಡ್ಜ್ಗೆ ತಗೊಂಡ್ರು.
ಇದೇ ತರ ಹೊರದೇಶಗಳಿಗೆ ಓಪಿಯಂ ಟ್ರೇಡ್ ಆಗ್ತಾನೆ ಇತ್ತು. ಬೆಳಿತಾ ಇದ್ರು ಕಳಿಸ್ತಾ ಇದ್ರು, ಬೆಳಿತಾ ಇದ್ರು ಕಳಿಸ್ತಾ ಇದ್ರು, ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ನಡೀತಾ ಇತ್ತು. ಆದ್ರೆ ಒಂದು ಕದನ ನಡೆಯುತ್ತೆ 1757, 1757, ಎಲ್ಲರಿಗೂ ಗೊತ್ತಿರೋ ಹಂಗೆ ಈ ಡೇಟ್ ಅಲ್ಲಿ ಅಥವಾ ಈ ಇಸ್ವಿನಲ್ಲಿ ಬ್ಯಾಟಲ್ ಆಫ್ ಪ್ಲಾಸೆ ನಡೆಯುತ್ತೆ. ಯಾರ ಮಧ್ಯ? ಸಿರಾಜುದ್ ದೌಲಾ, ಇಂಡಿಯನ್ ರಾಜ ಅಥವಾ ಇಂಡಿಯನ್ ಕಿಂಗ್ ವರ್ಸಸ್ ಈಸ್ಟ್ ಇಂಡಿಯಾ ಕಂಪನಿ. ಈ ಯುದ್ಧದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಜಯಬೇರಿ ಬರ್ಸುತ್ತೆ. ಬೆಂಗಾಲ್ ಪ್ರಾಂತ್ಯ ಹಾಗೂ ಬಿಹಾರ್ ಪ್ರಾಂತ್ಯನ ಅದ್ರ ಕಂಟ್ರೋಲ್ಗೆ ತಗೊಳುತ್ತೆ. ಯಾಕೆ ತಗೊಳುತ್ತೆ ಅಂದ್ರೆ ಇಲ್ಲಿ ಓಪಿಯಂ ಬೆಳೆನ ಜಾಸ್ತಿ ಬೆಳಿತಿರ್ತಾರೆ. 1773, 1773 ನಲ್ಲಿ ಜನರಲ್ ವಾರನ್ ಹೇಸ್ಟಿಂಗ್ಸ್ ಇವ್ರೇನ್ ಮಾಡ್ತಾರೆ, ಈ ಟ್ರೇಡ್ ಪೂರ್ತಿ ಈಸ್ಟ್ ಇಂಡಿಯಾ ಕಂಪನಿ ಕಂಟ್ರೋಲ್ಗೆ ಕೊಟ್ಬಿಡ್ತಾರೆ. ಇದ್ರ ಮಧ್ಯದಲ್ಲಿ ಇಂಡಿಯಾ ಮತ್ತೆ ಚೈನಾಗೆ ಓಪಿಯಂ ಟ್ರೇಡ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾನೆ ಇರುತ್ತೆ. ಆದ್ರೆ ಚೈನಾನಲ್ಲಿ ಆ ರಾಜ್ಯಂಗೆ ಗೊತ್ತಾಗುತ್ತೆ ಇದು ಓಪಿಯಂ ಡ್ರಗ್ ಅನ್ನೋದು ಹೈಲಿ ಅಡಿಕ್ಟಿವ್, ನಮ್ಮ ಸಿಟಿಸನ್ಸ್ ನ ಅಥವಾ ನಮ್ಮ ಪ್ರಜೆಗಳನ್ನ ಇದು ಹಾಳು ಮಾಡ್ತಿದೆ ಅಂತ ಚೈನಾನಲ್ಲಿ ಓಪಿಯಂ ನ ಬ್ಯಾನ್ ಮಾಡ್ತಾರೆ. ಆಗ ಸುಮ್ನೆ ಇರಲ್ವೇ ಜನ, ಅವರು ಅವ್ರ ಲಾಭಕ್ಕೋಸ್ಕರ ಓಪಿಯಂ ನ ಮತ್ತೆ ಸ್ಮಗಲ್ ಮಾಡಕ್ಕೆ ಶುರು ಮಾಡ್ತಾರೆ. ಏನ್ ಸ್ಮಗ್ಲಿಂಗ್ ಅಂದ್ರೆ ಗೌರ್ಮೆಂಟ್ ನೋಟಿಸ್ ಇಲ್ದಿರಾ ಅನ್ನೊಂದ್ ರೂಟ್ಸ್ ಥ್ರೂ ಓಪಿಯಂ ನ ಚೈನಾಗೆ ತಲುಪಿಸೋದು. ಇದನ್ ಮಾಡ್ತಾ ಇರ್ತಾರೆ. ಕೊನೆಗೆ ಏನಾಗುತ್ತೆ, ಇದನ್ನ ತಡೆಯಕ್ಕೆ ಅಂತಾನೆ ಚೈನಾ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಬ್ರಿಟಿಷರ್ಸ್ ಮೇಲೆ ಒಂದು ಯುದ್ಧ ಸೇರುತ್ತೆ. ಅದೇ ದ ಗ್ರೇಟ್ ಓಪಿಯಂ ವಾರ್ ಅಥವಾ ದ ಫಸ್ಟ್ ಗ್ರೇಟ್ ಓಪಿಯಂ ವಾರ್. ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಇವಾಗ ಒಂದು ಮೂವಿ ಬೇರೆ ಬರ್ತಿದೆ, ಈ ಓಪಿಯಂ ವಾರ್ಸ್ ಅಂತಾನೆ. ನೀವು ಇತ್ತೀಚಿನ ಮೂವಿ ಟ್ರೆಂಡ್ಸ್ ನೋಡ್ತಾ ಇರ್ಬೇಕಾದ್ರೆ ಜೂನಿಯರ್ NTR ಎಕ್ಸ್ ನೀಲ್ ಅಂದ್ರೆ ಅವರಿಬ್ರು ಕಾಂಬಿನೇಷನ್ ಅಲ್ಲಿ ಒಂದು ಮೂವಿ ಬರ್ತಿದೆ, ಅದೇ ಡ್ರ್ಯಾಗನ್. ಈ ಓಪಿಯಂ ವಾರ್ಸ್ ಥೀಮ್ ನ ಇಟ್ಕೊಂಡು ಮೇ ಬಿ ಆ ಡ್ರ್ಯಾಗನ್ ಮೂವಿನ ಡಿಸೈನ್ ಮಾಡಿರ್ಬೋದು. ಇದೊಂದು ಟ್ರೆಂಡಿ ಟಾಪಿಕ್ ಅಂತ ನಾನು ಈ ಓಪಿಯಂ ವಾರ್ಸ್ ಹೇಗಾಯ್ತು, ಏನ್ ಈ ಕಾರಣ ಅನ್ನೋದನ್ನ ನಾನು ಸೆಕೆಂಡ್ ಪಾರ್ಟ್ ಅಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋನ ಫುಲ್ ನೋಡಿ. ಸ್ವಲ್ಪ ಹಿಸ್ಟ್ರಿ ಇರುತ್ತೆ ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಪಿಯಂ ಇಂದ ಬೈ ಪ್ರೊಡಕ್ಟ್ಸ್ ಏನೇನ್ ತಗೊಂಡ್ರು, ಅದನ್ನ ಗೌರ್ಮೆಂಟ್ ಹೇಗ್ ರೆಗ್ಯುಲೇಟ್ ಮಾಡ್ತು, ಇವಾಗ ಅದು ಮಾತ್ರ ಹೇಗ್ ಬೆಳಿತಾರೆ, ಅದು ಮೆಡಿಸಿನಲ್ ಮಾತ್ರ ಹೆಂಗ್ ಸಪ್ಲೈ ಆಗುತ್ತೆ ಅನ್ನೋ ರೆಗ್ಯುಲೇಟರಿ ಆಕ್ಟ್ಸ್, ಅದ್ರ ಕಷ್ಟ, ಅದ್ರ ಯುದ್ಧಗಳನ್ನೆಲ್ಲ ಹೇಳ್ತೀನಿ. ಸೆಕೆಂಡ್ ಪಾರ್ಟ್ ಆಫ್ ವಿಡಿಯೋನ ಪ್ಲೀಸ್ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ.